ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ. ಎಸ್ಐಟಿ ಕೂಡ ರಚನೆ ಆಗಿದೆ. ಇದೀಗ ಅಧಿಕೃತವಾಗಿ ಎಸ್ಐಟಿಯ ತನಿಖೆ ಆರಂಭ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅಧಿಕೃತವಾಗಿ ತನಿಖೆಯನ್ನು ಆರಂಭಿಸಿದೆ ಎಸ್ಐಟಿ ಟೀಮ್. ನಿನ್ನೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಂತಹ ಎಸ್ಐಟಿ ಮುಖ್ಯಸ್ಥ ಎಸ್ಐಟಿ ಟೀಮ್ಗೆ ಟಾಸ್ಕ್ ವಿವರಿಸಿದ್ದಾರೆ ಡಿಐಜಿ ಅನುಚ್ಛೇದ್. ತನಿಖಾ ಹಂತದ ಗೌಪ್ಯತೆ ಕಾಯ್ದುಕೊಳ್ಳಲು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಪ್ರಾಮಾಣಿಕ ತನಿಖೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ಸೂಚನೆ ಕೊಟ್ಟಿದ್ದಾರೆ. ಡಿವೈಎಸ್ಪಿ, ಇನ್ಸ್ಪೆಕ್ಟರ್, ಪಿಎಸ್ಐ ದರ್ಜೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರಕರಣದ ಎಫ್ಐಆರ್, ಸಾಕ್ಷ್ಯ ದಾಖಲೆ, ವೈದ್ಯಕೀಯ ವರದಿ, ಸ್ಥಳ ಪರಿಶೀಲನೆ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ಐಟಿ ಟೀಮ್. ಧರ್ಮಸ್ಥಳದ ಈ ಒಂದು ಪ್ರಕರಣ ಪ್ರಮುಖವಾಗಿ ಎಸ್ಐಟಿ ಟೀಮ್ ಸಿದ್ಧ ಮಾಡಿಕೊಂಡಿದೆ. ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡ್ತಾ ಇದೆ ಎಸ್ಐಟಿ ಟೀಮ್. ನಿನ್ನೆಯೇ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಎಸ್ಐಟಿ ಮುಖ್ಯಸ್ಥ. ಎಸ್ಐಟಿ ಟೀಮ್ಗೆ ಟಾಸ್ಕ್ ಅನ್ನು ವಿವರಿಸಿದ್ದಾರೆ ಡಿಐಜಿ ಅನುಚ್ಛೇದ್. ತನಿಖಾ ಹಂತದಲ್ಲಿ ಗೌಪ್ಯತೆಯನ್ನು ಕಾಯ್ದುಕೊಳ್ಳಲು ಎಲ್ಲ ಅಧಿಕಾರಿಗಳಿಗೆ ಸೂಚನೆ, ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಗೌಪ್ಯವಾಗಿಡಬೇಕಾಗುತ್ತೆ ತನಿಖಾ ಹಂತದಲ್ಲಿ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜು, ಎಸ್ಐಟಿ ಟೀಮ್ ಈಗಾಗಲೇ ಅಧಿಕೃತವಾಗಿ ತನ್ನ ತನಿಖೆಯನ್ನು ಆರಂಭ ಮಾಡ್ತಾ ಇದೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅನುಚ್ಛೇದ್ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಪ್ರಾಸೆಸ್ ಹೋಗುತ್ತೆ ಮತ್ತು ಎಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥ ಎಲ್ಲ ಸೀರಿಯಸ್ ಟಾಸ್ಕ್ಗಳನ್ನು ವಿವರಿಸಿದ್ದಾರೆ ಅನುಚ್ಛೇದ್ ಅವರು. ಏನಾಗಬಹುದು ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಇದೀಗ ಅಧಿಕೃತವಾಗಿ ಎಸ್ಐಟಿ ತನಿಖೆಗೆ ಇಳಿದಿದೆ. ನಿನ್ನೆ ದಿವಸ ಹೋಗಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿತ್ತು. ಪ್ರಮುಖವಾಗಿ ಧರ್ಮಸ್ಥಳದ ಏನು ಪ್ರಕರಣ ದಾಖಲಾಗಿದೆಯಲ್ಲ, ಕ್ರೈಮ್ ನಂಬರ್ 39ನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು IPS ಅಧಿಕಾರಿ ಆಗಿರುವಂಥ ಜಿತೇಂದ್ರ ಕುಮಾರ್ ಅವರು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಪ್ರಮುಖವಾಗಿ ಅವರ ಹತ್ರ ಏನು ಅಲ್ಲಿನ IO ಆಗಿರುವಂಥ ಸಬ್ ಇನ್ಸ್ಪೆಕ್ಟರ್ ಅವರ ಬಳಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಸದ್ಯಕ್ಕೆ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಕಲೆಕ್ಟ್ ಮಾಡ್ಕೊಂಡ ನಂತರವಾಗಿ ಇವತ್ತು ಬೆಳಗ್ಗೆ ಎಲ್ಲ ಅಧಿಕಾರಿಗಳಿಗೆ ಅಂದರೆ DYSP, ಇನ್ಸ್ಪೆಕ್ಟರ್, PSI ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅತಿ ಸೂಕ್ಷ್ಮವಾಗಿ DIG ಅನುಚ್ಛೇದ್ ಅವರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಇದೊಂದು ಧರ್ಮಸ್ಥಳ ಪ್ರಕರಣ ಅಂದರೆ ಅತಿ ಸೂಕ್ಷ್ಮವಾದಂಥ ಪ್ರಕರಣ. ಎಲ್ಲಾದರೂ ಮಾಹಿತಿಗಳು ಸೋರಿಕೆ ಆದರೆ ಆ ಮಾಹಿತಿಗಳಿಂದ ದುರ್ಘಟನೆಗಳು, ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಎಲ್ಲ ಸ್ಥಿತಿಗತಿಗಳಿರುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಗೌಪ್ಯವಾಗಿಡಬೇಕು. ಯಾವುದು ಮಾಹಿತಿಗಳು ಸೋರಿಕೆ ಆಗಬಾರ್ದು, ಯಾರು ಯಾವ ವ್ಯಕ್ತಿಗಳ ಜೊತೆಗೂ ಕೂಡ ಟಚ್ನಲ್ಲಿರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅನುಚ್ಛೇದ್ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಇವತ್ತು ಏನೋ ಸರಿಸುಮಾರು ಒಂದು 12ರಿಂದ 1 ಗಂಟೆಗೆ ಕೋರ್ಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ತಾರೆ. ಯಾಕಂದರೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೆ ಆಗಿರುವಂಥ ಡೆವಲಪ್ಮೆಂಟ್ಗಳು ಮತ್ತು FSL ವರದಿಗಳಾಗಿರ್ಬೋದು, ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥ ದೂರುಗಳಾಗಿರ್ಬೋದು, ಜೊತೆಗೆ ಏನು ಅನಾಮಿಕ ವ್ಯಕ್ತಿ ಹೇಳಿರುವಂಥ 164 ಹೇಳಿಕೆ ಏನಿದೆಯಲ್ಲ ಆ ಹೇಳಿಕೆ ಕಾಪಿಗಳಾಗಿರ್ಬೋದು, ಎಲ್ಲವನ್ನ ಕೂಡ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿ ಇವತ್ತು ಪಡೆದುಕೊಳ್ತಾರೆ. ಪಡೆದುಕೊಂಡ ನಂತರವಾಗಿ ಆ ವರದಿಯಲ್ಲಿ ಏನೇನಿದೆ ಆ ವರದಿಯ ಬಗ್ಗೆ ಎಲ್ಲ ರೀತಿಯಾದಂಥ ಸಭೆಗಳನ್ನು ಮಾಡಿ ಸಭೆಗಳಲ್ಲಿ ಆ ವರದಿಯ ಸಂಬಂಧಪಟ್ಟಂತೆ ವರದಿಯಲ್ಲಿ ಡೀಟೇಲ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಅಧ್ಯಯನ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂಥ ಅಧಿಕಾರಿಗಳನ್ನು ಕೂಡ ಅವ್ರ ಜೊತೆಗೆ ಸೇರಿಸ್ಕೊಂಡು, ಅಂದರೆ ಫಾರ್ ಎಕ್ಸಾಂಪಲ್ FSL ಅಧಿಕಾರಿಗಳಾಗಿರ್ಬೋದು ಮತ್ತು ವೈದ್ಯರಾಗಿರ್ಬೋದು, ಅವನ್ನೆಲ್ಲರನ್ನೂ ಕೂಡ ಕರೆಸ್ಕೊಂಡು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆ ವ್ಯಕ್ತಿ ಹೇಳಿಕೆ ನೀಡಿರುವಂಥ ಸಂಬಂಧಪಟ್ಟಂಗೆ, ಆ ತಲೆಬುರುಡೆ ತಂದು ಕೊಟ್ಟಿರುವಂಥ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ತನಿಖೆಯನ್ನು ಇವತ್ತು ಅಧ್ಯಯನ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಲಿದ್ದಾರೆ. ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ ಏನು IPS ಅಧಿಕಾರಿ ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಆಗ್ತಾರೆ ಅಂತ ಮಾಹಿತಿ ಸಿಗ್ತಾರಂತ ಅಧಿಕೃತವಾಗಿ ಇವತ್ತು SIT ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಧರ್ಮಸ್ಥಳದ ಪ್ರಕರಣಕ್ಕೆ ಇವತ್ತು ತನಿಖೆಯನ್ನು ಶುರು ಮಾಡಲಿದೆ. ಸಂತೋಷ್. ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.